ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ಆಲೂಗಡ್ಡೆಯಿಂದ ಟೇಸ್ಟಿಯಾದಂಥ ಸ್ನ್ಯಾಕ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಫಟಾಫಟ್ ಅಂಥೇಳಿ ಒಂದು 10-15 ನಿಮಿಷದಲ್ಲಿ ನೀವು ಇದನ್ನು ಪ್ರಿಪೇರ್ ಮಾಡ್ಬೋದು. ಮಕ್ಕಳಿಗೆ ಅಥವಾ ಲಂಚ್ ಬಾಕ್ಸ್ ಸ್ನ್ಯಾಕ್ಸಿಗೆ ಏನಾದರೂ ಮಾಡಬೇಕು ಅಂದಾಗ ಇದನ್ನು ಮಾಡಿಕೊಡ್ರಿ, ತುಂಬ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ಸ್ನ್ಯಾಕ್ಸನ್ನು ತಿನ್ನೋದಕ್ಕಿಂತ ಬೇಕ್ರಿಯಲ್ಲಿ ಈ ರೀತಿ ಮನೆಯಾಗೇ ಮಾಡಿಕೊಂಡು ತಿನ್ನೋಡ್ರಿ, ತುಂಬ ಒಳ್ಳೆ ರುಚಿ ಇರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಇದೇ ರೀತಿ ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈಸಿಯಾಗಿ ನೀವು ವಿಡಿಯೋಗಳನ್ನು ನೋಡ್ಬೋದು, ಹೊಸ ರೆಸಿಪಿಗಳನ್ನು ನೀವು ಕಲಿಬೋದು. ರೆಸಿಪಿ ಇಷ್ಟ ಆಗ್ತಾ ಇದೆಯಾ? ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ. ಈಗ ನೋಡ್ರಿ, ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಒಂದು ಆಲೂಗಡ್ಡೆಯಿಂದ ಸ್ನ್ಯಾಕ್ಸನ್ನು ಇವತ್ತು ಮಾಡ್ತಾಯಿದ್ದೀನಿ. ದೊಡ್ಡ ಸೈಜಿನ ಆಲೂಗಡ್ಡೆನ ಬಾಯ್ಲ್ ಮಾಡಿ ತೊಗೊಂಬಂದಿದ್ದೀನಿ. ಇದು ಹಸಿ ಆಲೂಗಡ್ಡೆ ಅಲ್ಲ, ಕುದಿಸಿದಂಥ ಆಲೂಗಡ್ಡೆ. ಇದನ್ನು ಮೇಲೆಯಿಂದ ಈ ಥರ ಸಿಪ್ಪೆನ ಸುಲ್ಕೊಂಬಿಡ್ರಿ. ಕಟ್ ಮಾಡಿ ಈ ರೀತಿ ಬೇಯಿಸೋದ್ರಿಂದ ಈ ರೀತಿ ಸಿಪ್ಪೆನ ಈಸಿಯಾಗಿ ನಾವು ತೆಗಿಬೋದು ನೋಡ್ರಿ. ಈಗ ಈ ರೀತಿ ಎಲ್ಲ ಆಲೂಗಡ್ಡೆ ಸಿಪ್ಪೆನ ತಗೊಂಬಿಡ್ರಿ. ನಿಮಗೆ ಜಾಸ್ತಿ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ನೀವು ಜಾಸ್ತಿ ಆಲೂಗಡ್ಡೆ ಏನಾದರೂ ಬಳಸ್ಬೋದು. ಈಗ ಇದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಸ್ಮ್ಯಾಶರಿಂದ ಆದರೂ ಸ್ಮ್ಯಾಶ್ ಮಾಡಿಕೊಡ್ರಿ, ಇಲ್ಲಾಂದರೆ ಈ ರೀತಿ ಫೋರ್ಕ್ ತೊಗೊಂಡು ಸ್ಮ್ಯಾಶ್ ಮಾಡಿರಿ. ಆದರೆ ಇದರಲ್ಲಿ ಗಂಟುಗಳಿರಬಾರ್ದು. ಯಾವುದೇ ರೀತಿ ಗಂಟುಗಳಿಲ್ಲದೆ ಇರೋ ರೀತಿ ಇದನ್ನು ಸ್ಮ್ಯಾಶ್ ಮಾಡಿಕೊಡ್ರಿ. ಗಟ್ಟಿಯಾದಂಥ ಪೇಸ್ಟ್ ಥರ ಮಾಡಿಕೊಡ್ರಿ. ನೀರನ್ನು ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಸ್ಮೂತಾಗಿ ಬೇಯಿಸಿದ್ರೆ ಸಾಕು ನೋಡ್ರಿ, ಈಸಿಯಾಗಿ ಸ್ಮ್ಯಾಶ್ ಆಗುತ್ತೆ, ಗಂಟುಗಳಾಗೋದಿಲ್ಲ. ಈ ರೀತಿ ಇದನ್ನು ಮಾಡಿಕೊಂಡು ಸೈಡಿಗೆ ಎತ್ತಿಡ್ರಿ. ನೋಡ್ರಿ, ಇಷ್ಟು ಗಟ್ಟಿಯಾದಂಥ ಪೇಸ್ಟ್ ಥರ ಆಗಬೇಕು. ಈ ರೀತಿ ಮಾಡಿಕೊಳ್ರಿ. ಇಷ್ಟಾದರೆ ಸಾಕು. ಇದಕ್ಕೆ ಯಾವುದೇ ಇಂಗ್ರೀಡಿಯೆಂಟ್ಸನ್ನು ಹಾಕೋದು ಬೇಡ. ಸದ್ಯಕ್ಕೆ ಇದನ್ನು ಸೈಡಿಗೆ ಎತ್ತಿಡೋಣ. ಇಲ್ಲಿ ನೋಡ್ರಿ, 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು. ಚಪಾತಿ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಲ್ವ, ಅದೇ ಗೋಧಿ ಹಿಟ್ಟನ್ನು ಇಲ್ಲಿ ಬಳಸ್ತಾ ಇದ್ದೀನಿ. ಈಗ ಇದನ್ನು ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನಾವು. ಇದನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಹಿಟ್ಟನ್ನು. ನಾನು ಹೇಳ್ದಂಗೆ ನಿಮಗೆ ಸ್ನ್ಯಾಕ್ಸ್ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಹಿಟ್ಟನ್ನು ಆಲೂಗಡ್ಡೆಯನ್ನು ಇನ್ನೂ ಹೆಚ್ಚು ಜಾಸ್ತಿ ನೀವು ತೊಗೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಆಮೇಲೆ ಖಾರಕ್ಕೆ 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ ನೋಡಿರಿ. ನೀವು ಅಚ್ಚ ಖಾರದ ಪುಡಿನಾದರೂ ಬಳಸ್ಬೋದು, ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ. ಸ್ವಲ್ಪ ಇದಕ್ಕೆ ನಾನು ಅಜ್ವೈನನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ್ ಹಾಕ್ರಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ರಿ. ಇವೆರಡು ಬಳಸೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಡೈಜೆಷನ್ಗೂ ತುಂಬ ಒಳ್ಳೆಯದು. ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಆಗೋದಿಲ್ಲ ನೋಡ್ರಿ ಸ್ನ್ಯಾಕ್ಸ್ ತಿಂದಮೇಲೆ. ಸ್ವಲ್ಪ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಚಾಟ್ ಮಸಾಲ ಇದ್ದರೆ ಅದನ್ನು ನೀವು ಬಳಸ್ಬೋದು. ಸ್ವಲ್ಪ ಇದಕ್ಕೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪನ್ನು ಬಳಸ್ರಿ, ಒಳ್ಳೆ ರುಚಿ ಕೊಡುತ್ತೆ. ಈಗ ಇದನ್ನೆಲ್ಲದನ್ನು ಮಿಕ್ಸ್ ಮಾಡಿಕೊಡ್ರಿ. ಹಿಟ್ಟಿನ ಜೊತೆ ಸರಿಯಾಗಿ ಹಾಕಿದಂಥ ಸ್ಪೈಸಸ್ ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಖಾರ ಹೆಚ್ಚು ಕಡಿಮೆ ನೀವು ಬಳಸ್ಬೋದು. ಈಗ 1 ಸ್ಪೂನಷ್ಟು ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಬಿಸಿ ಎಣ್ಣೆ ಅಲ್ಲ, ತಣ್ಣಗಿರುವಂಥ ಎಣ್ಣೆನ ಹಾಕ್ತಾಯಿದ್ದೀನಿ. ಇದನ್ನು ಹಾಕೋದ್ರಿಂದ, ಎಣ್ಣೆ ಹಾಕೋದ್ರಿಂದ ನೋಡಿರಿ ಸ್ನ್ಯಾಕ್ಸ್ ಗರಿಗರಿಯಾಗಿ ಬರುತ್ತೆ, ಕಲರ್ ಕೂಡ ತುಂಬ ಚೆನ್ನಾಗಿ ಬರ್ತೈತೆ. ಈಗ ಇದನ್ನು ಎಣ್ಣೆ ಜೊತೆ ಹಿಟ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ರಿ. ಯಾಕೆಂದರೆ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ತುಂಬ ಪಳ್ಳಾಗಿ ಹಗುರವಾಗಿ ಬರ್ತೈತೆ ಸ್ನ್ಯಾಕ್ಸು. ಇದೆಲ್ಲ ಸರಿಯಾಗಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿಂದ ಮೊದಲೇನು ನಾವು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ವ ಕ್ರೀಮ್ ಥರ, ಅದನ್ನು ಈಗ ಇದನ್ನು ಇದಕ್ಕೆ ಹಾಕೋಣ. ಹಿಟ್ಟಿಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಡ್ರಿ. ಇದಕ್ಕೆ ನೀರು ಹಾಕಕ್ಕೆ ಹೋಗಬಾರ್ದು. ಆಲೂಗಡ್ಡೆಯಲ್ಲಿರುವಂಥ ನೀರಿನ ಅಂಶದ ಜೊತೆ ಹಿಟ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ರಿ. ಸ್ವಲ್ಪ ಫಸ್ಟಿಗೆ ಡ್ರೈ ಅನಿಸುತ್ತೆ, ಇದು ಒಣ ಹಿಟ್ಟಿನ ಥರ ಅನಿಸುತ್ತೆ. ನೀವು ಯಾವ ರೀತಿ ಹಿಟ್ಟನ್ನು ನಾದ್ತಾ ಹೋಗ್ತಿರೋ ಆ ರೀತಿ ಸರಿಯಾಗಿ ಮಿಕ್ಸ್ ಆಗುತ್ತೆ ನೋಡ್ರಿ. ನೀರು ಹಾಕಿಬಿಟ್ರೆ ಇದು ಸ್ನ್ಯಾಕ್ಸ್ ಕೆಟ್ಟೋಗುತ್ತೆ. ನೀರು ಹಾಕಕ್ಕೆ ಹೋಗಬೇಡ್ರಿ. ಆಲೂಗಡ್ಡೆನ ಎಷ್ಟು ಬಳಸಿರ್ತೀರಲ್ಲ ಅದರಲ್ಲೇ ನೀವು ಇದನ್ನು ಕಲಿಸ್ಕೋಬೇಕು ನೋಡಿ. ಈ ರೀತಿ ಕಲಿಸ್ಕೊಂಡು ಇದನ್ನು ಒಂದು 5 ನಿಮಿಷ ರೆಸ್ಟಿಗೆ ಇಡೋಣ. ಅಂದರೆ ಸ್ವಲ್ಪ 5 ನಿಮಿಷ ನೆನೀಲಿ ಚೆನ್ನಾಗಿ. ಆ ಉಪ್ಪು ಖಾರ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. ಹಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಕ್ವಿಕ್ಕಾಗಿ ಆವಾಗಲೇ ಮಾಡಿದರೂ ನಡೆಯುತ್ತೆ. ಒಂದು 5 ನಿಮಿಷ ರೆಸ್ಟಿಗೆ ಇಟ್ಟರು ಚೆನ್ನಾಗಿರುತ್ತೆ ನೋಡಿರಿ. 5 ನಿಮಿಷ ಆದಮೇಲೆ ಇಲ್ಲಿ ಸರಿಯಾಗಿ ಸ್ವಲ್ಪ ನೆನೆದಿದೆ ಇದು ನೋಡಿರಿ. ಇನ್ನೂ ಸಾಫ್ಟಾಗಿ ಬಂದಿದೆ ನೆನೆಸಿದ ಮೇಲೆ. ಅದಕ್ಕೆ ಇದಕ್ಕೆ ನೀರು ಹಾಕಬಾರ್ದು ಅಂತ ಹೇಳಿದ್ರೆ, ನೀರು ಹಾಕಿದರೆ ಸ್ನ್ಯಾಕ್ಸ್ ಚೆನ್ನಾಗಿರೋದಿಲ್ಲ. ಫ್ರೈ ಮಾಡಿ ಇಟ್ಟಿದ ಮೇಲೆ ನೋಡಿರಿ, ನೀವು ಒಂದು 4-5 ದಿನ ಇಟ್ಟರು ಅದು ಚೆನ್ನಾಗಿರುತ್ತೆ. ನೀವು ಟ್ರಿಪ್ಪಿಗೆ ಹೋಗ್ಬೇಕಾದ್ರೂ ಸಹಿತ ನೀವು ಇದನ್ನು ಮಾಡಿ ಕಟ್ಕೊಂಡು ಹೋಗ್ಬೋದು. ಈಗ ಇದಕ್ಕೆ ಡ್ರೈ ಹಿಟ್ಟು ಹಾಕಿ ಇಡಿದಾದಂಥ ಒಂದು ಉಳ್ಳೆನ ತೊಗೊಂಡು ನಾನು ಲಟ್ಟಿಸ್ತಾ ಇದ್ದೀನಿ. ನಿಮಗೆ ಈ ರೀತಿ ಲಟ್ಸೋಕ್ಕಾಗಲ್ಲ ಅನ್ನೋರು
2 ಉಳ್ಳೆಗಳನ್ನಾಗಿ ಮಾಡಿಕೊಂಡು ಲಟ್ಟಿಸ್ಬೋದು. ನಾನಿಲ್ಲಿ ಇಡಿದಾದಂಥ ಒಂದು ದೊಡ್ಡದಾದಂಥ ಚಪಾತಿನ ಮಾಡ್ತೀನಿ. ಒಂದೇ ಸರಿಗೆ ಎಲ್ಲ ಸ್ನ್ಯಾಕ್ಸ್ಗಳು ರೆಡಿ ಆಗಿಬಿಡ್ತಾವೆ. ಬೇಗನೆ ಮಾಡ್ಕೋಬೋದು ನೋಡಿರಿ. ಇದನ್ನು ದಪ್ಪ ತೆಳ್ಳಗೆ ಲಟ್ಸೋಕ್ಕೆ ಹೋಗಬೇಡ್ರಿ, ಈಕ್ವಲ್ ಆಗಿ ಲಟ್ಟಿಸ್ಕೊಳ್ರಿ. ಈ ಥರ ಡ್ರೈ ಹಿಟ್ಟು ಹಾಕೋದ್ರಿಂದ ಅಂಟುಕೊಳ್ಳೋದಿಲ್ಲ, ಬೇಗನೆ ಚಪಾತಿ ಸ್ಪ್ರೆಡ್ ಆಗುತ್ತೆ, ಅಂದರೆ ಹಿಗ್ಗುತ್ತೆ ಚಪಾತಿ ನೋಡಿರಿ. ನೀರು ಹಾಕಿಲ್ಲವಲ್ಲ, ಹಾಗಾಗಿ ಸ್ವಲ್ಪ ಇದು ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ. ನಿಧಾನವಾಗಿ ಲಟ್ಟಿಸ್ತಾ ಹೋದರೆ ಈಸಿಯಾಗಿ ಬರುತ್ತೆ. ಇವಾಗ ಇದನ್ನು ಹಿಟ್ಟು ಹಾಕ್ತಾ ಈ ರೀತಿ ಲಟ್ಟಿಸ್ಕೊಳ್ರಿ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕೂಡ ಅಂಟುಕೊಳ್ಳೋದಿಲ್ಲ. ಹಿಟ್ಟು ಗಟ್ಟಿಯಾಗಿರೋದ್ರಿಂದ ಪರ್ಫೆಕ್ಟ್ ಆದ ಶೇಪ್ನಲ್ಲಿ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ನೋಡಿರಿ, ನಾನಿಲ್ಲಿ ಎಷ್ಟು ದಪ್ಪ ಲಟ್ಟಿಸ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟು ದಪ್ಪ ಇದ್ದರೆ ಸಾಕು. ಈಗ ಇದನ್ನು ಎಡ್ಜಸ್ಸನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ ನೋಡಿರಿ. ಒಂದು ಚಾಕು ತೊಗೊಂಡು ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ಕ್ವೇರ್ ಆಕಾರದಲ್ಲಿ ನಾನಿಲ್ಲಿ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ತಿರೋದ್ರಿಂದ ಇದನ್ನು ರೌಂಡಾಗಿ ಲಟ್ಟಿಸ್ಕೊಂಡಿದ್ದೀವಿ. ಎಡ್ಜಸ್ನೆಲ್ಲ ಈ ರೀತಿ ತಕ್ಕೊಂಬಿಡ್ರಿ. ಎಕ್ಸ್ಟ್ರಾ ಪಾರ್ಟ್ ಈ ರೀತಿ ಎಡ್ಜಸ್ ಎಲ್ಲ ಕಟ್ ಮಾಡಿದ ಮೇಲೆ ನಾನು ಇದನ್ನು ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಒಂದು ಗ್ಲಾಸ್ ಅಥವಾ ಬಾಕ್ಸನ್ನು ತೊಗೊಂಡು ರೌಂಡ್ ಶೇಪ್ನಲ್ಲಾದರೂ ಮಾಡ್ಕೋಬೋದು. ನಿಮ್ಮ ಮಕ್ಕಳು ಯಾವ ಶೇಪಲ್ಲಿ ಇಷ್ಟಪಡ್ತಾರೆ ನೋಡಿರಿ, ಆ ರೀತಿ ಇದನ್ನು ರೆಡಿ ಮಾಡ್ಕೊಳ್ರಿ. ಈಗ ಕಟ್ ಮಾಡ್ಕೊಂಡಂಥ ಚಪಾತಿನ 2 ಪಾರ್ಟಾಗಿ ಈ ರೀತಿ ಕಟ್ ಮಾಡ್ಕೊಳ್ರಿ. ಆಮೇಲೆ ದೊಡ್ಡದು ಸೈಜು ಚಿಕ್ಕ ಸೈಜು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ನೀವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಬೇಗನೆ ಆಗುತ್ತೆ ನೋಡಿರಿ. ಒಂದು 10-15 ನಿಮಿಷ ಟೈಮಲ್ಲಿ ಆಗುತ್ತೆ. ಆಲೂಗಡ್ಡೆನ ಫಸ್ಟೇ ನಾವು ಬಾಯ್ಲ್ ಮಾಡಿ ಇಟ್ಕೊಂಡ್ರೆ ಒಂದು ಪಟಾಪಟ್ ಅಂತೇಳಿ ನೀವು ಇದನ್ನು ಮಾಡ್ಕೋಬೋದು. ಈ ರೀತಿ ಈಸಿಯಾಗಿ ಮಾಡ್ಕೋಬೋದು. ಪಿಜ್ಜಾ ಕಟರ್ ಇದ್ದರೆ ಅದರಲ್ಲಿ ಮಾಡಿಕೊಂಡ್ರೆ ಇನ್ನೂ ಬೇಗ ಆಗುತ್ತೆ. ನೋಡಿ, ನಾನಿಲ್ಲಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟು ದಪ್ಪ ಇದ್ದರೆ ಸಾಕು. ತುಂಬ ಚೆನ್ನಾಗಿ ಪೂರಿ ರೀತಿ ಇದು ಉಬ್ಬಿ ಬರುತ್ತೆ. ಈಗ ಮಿಕ್ಕಿದಂತಹ ಹಿಟ್ಟನ್ನು ಸಹಿತ ಇದೇ ರೀತಿ ರೆಡಿ ಮಾಡಿ ನಾನು ಕಟ್ ಮಾಡಿ ತೊಗೊಂಡು ಬರ್ತೀನಿ. ನೋಡಿರಿ, 1 ಕಪ್ ಹಿಟ್ಟು, 1 ಕಪ್ ಒಂದು ಆಲೂಗಡ್ಡೆನಲ್ಲಿ ಇಷ್ಟೊಂದು ಸ್ನ್ಯಾಕ್ಸ್ ಇಲ್ಲಿ ಪ್ರಿಪೇರ್ ಆಗಿದ್ದಾವೆ. ಇದೇ ರೀತಿ ಎಲ್ಲದನ್ನು ನಾನು ರೆಡಿ ಮಾಡಿ ತೊಗೊಂಬರ್ತೀನಿ. ನೋಡಿರಿ, ಈಗ ಎಲ್ಲದನ್ನು ಕಟ್ ಮಾಡಿ ತೊಗೊಂಡು ಬಂದಿದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೊಂಡು ನಾನಿಲ್ಲಿ ಇದನ್ನು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ, ಡೀಪ್ ಫ್ರೈ ಮಾಡ್ತಾಯಿಲ್ಲ. ನೀವು ಬೇಕು ಅಂದರೆ ಜಾಸ್ತಿ ಎಣ್ಣೆ ಹಾಕಿ ಮಾಡ್ಕೋಬೋದು, ಡೀಪ್ ಫ್ರೈ ಮಾಡ್ಬೋದು. ಕಡಿಮೆ ಎಣ್ಣೆ ಹಾಕಿ ಶಾಲೋ ಫ್ರೈ ಆದರೂ ಮಾಡ್ಕೋಬೋದು. ನೋಡಿರಿ, 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಬಿಸಿ ಮಾಡಿಕೊಡ್ರಿ. ಪೂರ್ತಿ ಹೈ ಹೀಟಲ್ಲಿ ಬಿಸಿ ಮಾಡಬೇಡ್ರಿ, ಸ್ವಲ್ಪ ಮೀಡಿಯಮ್ ಹೀಟ್ನಲ್ಲಿ ಬಿಸಿ ಮಾಡ್ಕೊಳ್ರಿ ಎಣ್ಣೆನ. ಯಾಕೆಂದರೆ ಹೈ ಹೀಟಲ್ಲಿ ಬಿಸಿ ಆದರೆ ಮೇಲೆಯಿಂದ ಫ್ರೈ ಆಗಿರ್ತದೆ, ಒಳಗಡೆ ಹಿಟ್ಟು ಹಾಗೆ ಇರ್ತೈತಿ. ಹಾಗಾಗಿ ಮೀಡಿಯಮ್ ಹೀಟಲ್ಲಿ ಇದನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ರಿ. ಆವಾಗ ಒಳಗಡೆಯಿಂದನೂ ಸಹಿತ ಕ್ರಿಸ್ಪಿಯಾಗಿ ಬಂದಿರುತ್ತೆ. ನೋಡಿರಿ, ನೀವು ನೋಡ್ತಾ ಇರ್ಬೋದು, ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇದನ್ನೆಲ್ಲ ಸ್ನ್ಯಾಕ್ಸ್ ಹಾಕಿದ ಮೇಲೆ ನಾನು ಸ್ವಲ್ಪ ಲೋ ಫ್ಲೇಮ್ ಇಟ್ಟು ಬಿಟ್ಬಿಡ್ತೀನಿ. ಆವಾಗ ಇನ್ನೂ ಗರಿಗರಿಯಾಗಿ ಬೆಂದಿರುತ್ತೆ. ಒಳಗಡೆ ಹಿಟ್ಟು ಚೆನ್ನಾಗಿ ಫ್ರೈ ಆಗಿರ್ತೈತೆ, ಹಸಿ ಬಿಸಿ ಇರೋದಿಲ್ಲ. ಸರಿಯಾಗಿ ಒಳಗಡೆ ಹಿಟ್ಟು ಬೆಂದಿರುತ್ತೆ. ಈ ರೀತಿ ಒಂದು ಸೈಡ್ ಫ್ರೈ ಆದಮೇಲೆ ಇದನ್ನು ತಿರುಗಿಸಿ ಹಾಕ್ರಿ. ವಾವ್, ನೋಡಿರಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದಾವೆ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ಈ ರೀತಿ ಕಲರ್ ಬಂದಮೇಲೆ ಇದನ್ನು ತಿರುಗಿಸಿ ಹಾಕ್ರಿ. ತಿರುಗಿಸಿ ಹಾಕಿದ್ದ ಸ್ವಲ್ಪ ಲೋ ಫ್ಲೇಮ್ ಇಟ್ಟು ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆದ ರೀತಿಯಲ್ಲಿ ಸ್ನ್ಯಾಕ್ಸ್ಗಳು ರೆಡಿ ಆಗ್ತವೆ. ಇದೇ ರೀತಿ ಬಿಸಿಯಾಗಿ ಮಾಡಿಕೊಂಡು ತಿಂದು ನೋಡಿರಿ, ತುಂಬ ಚೆನ್ನಾಗಿ ಬಂದಿರ್ತೈತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ನೋಡಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗಾಗಿರ್ಬೋದು ಅಥವಾ ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ನೀವು ಇದನ್ನು ಮಾಡ್ಕೋಬೋದು. ಇಮಿಡಿಯೇಟಾಗಿ ಗೆಸ್ಟಾಗಿ ಬಂದಿದ್ದಾರೆ, ಏನಾದರೂ ಸ್ಪೆಷಲಾಗಿ ಸ್ನ್ಯಾಕ್ಸ್ ಮಾಡಬೇಕು ಅಂದ್ಕೊಂಡಾಗ ಇದನ್ನು ಮಾಡಿಕೊಡ್ರಿ, ತುಂಬ ಚೆನ್ನಾಗಿ ಇರುತ್ತೆ. ಈಗ ನೋಡಿರಿ, 2 ಕಡೆ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಇದನ್ನು ಸರಿಯಾಗಿ ಎಣ್ಣೆ ಬಸ್ತು ತೆಗಿತಾ ಇದ್ದೀನಿ. ಜಾಸ್ತಿ ಆಯಿಲ್ ಏನು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ, ನೋಡ್ತಿರ್ಬೋದು ನೀವು. ಕಡಿಮೆ ಎಣ್ಣೆಯಲ್ಲೇ ನೀವು ಇದನ್ನು ಫ್ರೈ ಮಾಡ್ಕೋಬೋದು. ಆಲೂಗಡ್ಡೆಯಿಂದ ಏನಾದರೂ ಸ್ಪೆಷಲಾಗಿ ಸ್ನ್ಯಾಕ್ಸ್ ಮಾಡ್ಕೋಬೇಕು ಅಂದಾಗ ಈ ರೀತಿ ಮಾಡಿರಿ. ಇದೇ ರೀತಿ ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿಗಳನ್ನು ನಾನು ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ನೀವು ಚಾನಲ್ ಓಪನ್ ಮಾಡಿ ನೋಡಿದರೆ ಎಲ್ಲ ರೀತಿಯ ರೆಸಿಪಿಗಳು ನಿಮಗೆ
ಅವೈಲೇಬಲ್ ಇರ್ತೈತೆ. ಅಂದರೆ ವೆಜ್ ರೆಸಿಪಿ, ನಾನ್ ವೆಜ್ ಆಗಿರ್ಬೋದು ಅಥವಾ ರೈಸ್ ರೆಸಿಪಿಗಳಾಗಿರ್ಬೋದು, ಲಂಚ್ ಬಾಕ್ಸ್ ರೆಸಿಪಿಗಳು, ಪ್ರತಿಯೊಂದರ ವೀಡಿಯೋಗಳನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಚಾನಲ್ ಓಪನ್ ಮಾಡಿ ನೋಡಿದರೆ ಎಲ್ಲ ರೀತಿ ಸ್ನ್ಯಾಕ್ಸ್ಗಳು ನಿಮ್ಗೆ ಸಿಗುತ್ತೆ. ಈಸಿಯಾಗಿ ನೀವು ಒಳ್ಳೆಯ ರೆಸಿಪಿಗಳನ್ನು ಕಲಿಬೋದು. ಹಾಗೆ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಹೆಚ್ಚು ಶೇರ್ ಮಾಡಿಕೊಳ್ರಿ, ಹೆಚ್ಚು ಲೈಕ್ ಮಾಡಿರಿ. ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಡ್ರಿ. ಅವರು ಒಂದು ಒಳ್ಳೆಯ ರೆಸಿಪಿನ ತಿಂದಂಗೆ ಆಗುತ್ತೆ, ಒಳ್ಳೆಯ ರೆಸಿಪಿನ ಕಲ್ತಂಗೆ ಆಗುತ್ತೆ. ನೋಡಿ, ಹಾಗಾದರೆ ಇಲ್ಲಿ ನಾನು ಸೆಕೆಂಡ್ ಟ್ರಿಪ್ ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಮಿಕ್ಕಿದಂಥ ಎಲ್ಲ ಸ್ನ್ಯಾಕ್ಸನ್ನು ಸಹಿತ ಫ್ರೈ ಮಾಡ್ತಾಯಿದ್ದೀನಿ. ಅವುಗಳು ಅಷ್ಟೇ ತುಂಬ ಚೆನ್ನಾಗಿ ಬಂದಿದ್ದಾವೆ, ಸ್ವಲ್ಪ ಕೂಡ ಕೆಡೋದಿಲ್ಲ. ನೋಡಿರಿ, ಹೊಸದಾಗಿ ಕಲಿಯೋರು ಸಹಿತ ಈಸಿಯಾಗಿ ಇದನ್ನು ಮಾಡಿಕೊಂಡು ತಿನ್ಬೋದು. ಬಿಗಿನರ್ಸ್ ಕೂಡ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ನೋಡಿ, ಈಗ ಇವು ಕೂಡ ಸರಿಯಾಗಿ ಫ್ರೈ ಆಗಿದೆ. ಇವನು ಎಣ್ಣೆ ಬಸ್ತು ತೆಗಿತಾ ಇದ್ದೀನಿ. ನೋಡಿರಿ, ಯಾವುದೇ ಶ್ರಮವಿಲ್ಲದೆ, ಕಷ್ಟ ಇಲ್ಲದೇ ಈಸಿಯಾಗಿ ನೀವು ಇದನ್ನು ಮಾಡ್ಕೋಬೋದು. ಕಲರ್ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಪರ್ಫೆಕ್ಟಾಗಿ ಫ್ರೈ ಆಗಿದಾವ ಇಲ್ಲ ಅಂಥೇಳಿ. ಈಗ ಯಾವ ರೀತಿ ಸ್ನ್ಯಾಕ್ಸ್ ಬಂದಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿರಿ, ತುಂಬ ಚೆನ್ನಾಗಿ ಬಂದಿದೆ. ಮೇಲಿಂದ ಕ್ರಿಸ್ಪಿಯಾಗಿ, ಒಳಗಡೆಯಿಂದ ಸಾಫ್ಟಾಗಿ ಸೂಪರಾಗಿದ್ದಾವೆ. ಈ ರೀತಿ ನಾವು ನೀರು ಹಾಕಿ ಕಲಿಸಿಲ್ವಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ. ನಾವು ಹಾಕಿರುವಂಥ ಜೀರಿಗೆ ಫ್ಲೇವರ್, ಮೈಲ್ಡ್ ಮಸಾಲ ಸೂಪರಾಗಿ ಟೇಸ್ಟ್ ಮಾತ್ರ ಜಬರ್ದಸ್ತಿದೆ. ಹಾಗಾದರೆ ತಡ ಯಾಕೆ, ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.